ನಮಸ್ತೆ ವೀಕ್ಷಕರೇ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಣೆ ಮಾಡಿದ ಸಂದರ್ಭಕ್ಕೆ ಸರಿಯಾಗಿ ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ ಶಿವಗಣೇಶ ಸರ್ಕಲ್ನಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಹಾಗೂ ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಪಟಾಕಿ ಸಿಡಿಸಿ ಸುಮಾರು 1,500 ಲಾಡು ವಿತರಣೆ ಮಾಡಿ ಸಂಭ್ರಮಾಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಓಂಕಾರೇಶ್ವರ ಸ್ವಾಮಿ ಒಕ್ಕಲಿಗರ ಟ್ರಸ್ಟ್ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಮತ್ತು ಒಕ್ಕಲಿಗರ ಸಂಘ ವಿಜಯಪುರ ಟೌನ್ ಅಧ್ಯಕ್ಷರು ಮತ್ತು ಎಲ್ಲಾ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗರ ಕುಲ ಬಂದವರುಗಳು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಅಧ್ಯಕ್ಷನಾಗಿ ನಮ್ಮ ಸಮುದಾಯಕ್ಕೆ 25ನೇ ಮುಖ್ಯಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಸಮುದಾಯಗಳನ್ನು ಓಲೈಕೆ ಮಾಡುತ್ತಾ ಅಧಿಕಾರವನ್ನು ಚಲಾಯಿಸುತ್ತಾರೆ. ಹಾಗಾಗಿ ನಾವೆಲ್ಲರೂ ಅವ್ರನ್ನ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ನಮ್ಮ ವಿಜಯಪುರ ಒಕ್ಕಲಿಗರ ಸಂಘದ ಪರವಾಗಿ ಹಾಗೂ ಟ್ರಸ್ಟ್ನ ಪರವಾಗಿ ಅವರಿಗೆ ಶುಭಾಶಯಗಳನ್ನ ರಾಜ್ಯದ ನೂತನ ಮುಖ್ಯಮಂತ್ರಿಯಾದಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜನಾಂಗಕ್ಕೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಜನಾಂಗದಿಂದ ಆಗಿರೋದಕ್ಕೆ ಮೊದಲನೇದಾಗಿ ಅವರಿಗೆ ನಮ್ಮ ಒಕ್ಕಲಿಗರ ಟ್ರಸ್ಟು ಹಾಗೂ ಮತ್ತು ನಮ್ಮ ವಿಜಯಪುರ ಒಕ್ಕಲಿಗರ ಸಂಘದ ವತಿಯಿಂದ ಅವರಿಗೆ ಶುಭಾಶಯನ ಕೊಡ್ತಾ ಇದ್ದೀವಿ. ಏನಿವತ್ತು ಅವರ ಮುಖ್ಯಮಂತ್ರಿ ಆಗಿರೋದಕ್ಕೆ ನಮ್ಮ ಸಂಘದಿಂದ ಓಂಕಾರೇಶ್ವರ ಒಕ್ಕಲಿಗರ ಟ್ರಸ್ಟಿಂದ ಇವತ್ತು 1501 ಲಾಡು ವಿತರಣೆ ಮಾಡ್ತಾ ಪಟಾಕಿ ಸಿಡಿಸ್ತಾ ಅವರಿಗೆ ಶುಭಾಶಯ ಕೋರಿದ್ದೀವಿ. ಹಾಗೆ ನಮ್ಮ ಏನು ಒಕ್ಕಲಿಗರ ಸಮಾಜಕ್ಕೆ ಒಂದು ಏನು ಪರ್ಸೆಂಟ್ ಅಂತ 2% 3% ಬಿಟ್ಟಿದ್ದಾರೆ ಮೀಸಲಾತಿ, ದಯಮಾಡಿ ಈ ಒಂದು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗ ಜನಾಂಗಕ್ಕೆ ಒಂದು 13%ವರೆಗೂ ನಮಗೆ ಒಂದು ಮೀಸಲಾತಿ ನೀಡಬೇಕು ಅಂತ ಈ ಸಮಯದಲ್ಲಿ ಅವ್ರಿಗೆ ಮನವಿ ಮಾಡ್ತಾ ಒತ್ತಾಯನೂ ಮಾಡ್ತಾ ಇದ್ದೀನಿ. ಮುಂದೆ ದಿನಗಳಲ್ಲಿ ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ, ನಮ್ಮ ಜನಾಂಗದಲ್ಲಿ ಇನ್ನೂ ಮುಂದಕ್ಕೆ ಇನ್ನೂ ಬೆಳೀಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.